ಇದು ಮಂಡ್ಯ ಫೈರಿಂಗ್ ಪ್ರಕರಣದ ಅಸಲಿ ಸತ್ಯ. ಮಂಡ್ಯ ಎಸ್ಪಿ ವಿರುದ್ಧ ಮುಂದುವರೆದ ಷಡ್ಯಂತ್ರ. ಕೆಲವರ ಕೆಂಗಣ್ಣಿಗೆ ಗುರಿಯಾದ್ರ ಮಂಡ್ಯದ ಲೇಡಿ ಸಿಂಗರ್. ಪದೇ ಪದೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಪೊಲೀಸ್ ಅಧಿಕಾರಿ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಡಾಕ್ಟರ್ ವಿಜಯ್ ಶೋಭಾರಾಣಿ ಫ್ಲೆಕ್ಸ್ ಹಾಕಿದ್ದಕ್ಕೂ ಅಪಸ್ವರ ಎದ್ದಿತ್ತು. ಎಸ್ಪಿ ಡಾಕ್ಟರ್ ವಿಜಯ್ ಶೋಭಾರಾಣಿಗೆ ಇವತ್ತು ಅಪಪ್ರಚಾರ ಮಾಡಲಾಗ್ತಾ ಇದೆ. ಕೆಲವರ ನಡೆ ವಿರುದ್ಧ ಖಡಕ್ ಪೊಲೀಸ್ ಅಧಿಕಾರಿ ಈಗ ಬೇಸರ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಕಾನೂನು ಪ್ರಕಾರ ಕೆಲಸ ಮಾಡಿದ್ರು ಅಪಪ್ರಚಾರ ನಡೀತಾ ಇದೆ. ಯಾರೋ ಫ್ಲೆಕ್ಸ್ ಹಾಕಿದ್ದಕ್ಕೂ ನನ್ನ ಮೇಲೆ ಅಪಸ್ವರ ಎತ್ತಿದ್ರು. ಅಪಪ್ರಚಾರ ಮಾಡ್ತಾ ಇರೋದ್ರ ಹಿಂದಿನ ಅಸಲಿಯತ್ತು ತಿಳಿತಾ ಇಲ್ಲ. ಮಂಡ್ಯದಲ್ಲಿ ಎಸ್ಪಿ ಡಾಕ್ಟರ್ ವಿಜಯ್ ಶೋಭಾರಾಣಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಶೋಭಾರಾಣಿ ಅವರಿಗೆ, ಅದರಲ್ಲೂ ಮಂಡ್ಯ ಎಸ್ಪಿ ಶೋಭಾರಾಣಿ ಅವರಿಗೆ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸ್ ಇದೆ. ಅವ್ರು ಎಲ್ಲೇ ಹೋಗಿ ಬಂದ್ರು ವಿಡಿಯೋಗಳನ್ನು, ಫೋಟೋಗಳನ್ನು ಹಾಕ್ತಾರೆ, ಖುಷಿ ಪಡ್ತಾರೆ. ಮಂಡ್ಯದ ಲೇಡಿ ಸಿಂಗಮ್ ಅನ್ನುವಂಥ ಹೆಸರನ್ನ ಗಳಿಸಿರುವಂತಹ ಶೋಭಾರಾಣಿ ವಿರುದ್ಧ ಆಗಾಗ್ಗೆ ಅಪಪ್ರಚಾರಗಳು ಕೂಡ ನಡೀತಾ ಇರುತ್ತೆ. ಇವತ್ತು ಬೇಸರ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ, ಒಂದು ಗನ್ ಫೈರ್ ಆದಂತಹ ಸಂದರ್ಭದಲ್ಲಿ ಇದೇ ವಿಚಾರ ಇಟ್ಕೊಂಡು ಮಾತನಾಡಿದ್ದನ್ನು ಕೂಡ ಬಹಳಷ್ಟು ಜನ ಟೀಕೆಗಳನ್ನು ಮಾಡಿದ್ರು. ಈ ವಿಚಾರ ಕೇಳಿದೆ. ಅವರು ವಿಕ್ಟಿಮೇ ನನಗೆ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಅಯ್ಯೋ, ಆಗಿದ್ರೆ ವಿಕ್ಟಿಮ್ ನಂಬರ್ ಕೊಡಿ, ನಾನು ಅವರಿಗೆ ಫೋನ್ ಮಾಡಿಸ್ತೀನಿ ಅಂದೆ. ಅವರು ನಂಬರ್ ಪಾಸ್ ಮಾಡಿದ್ರು. ಅದನ್ನು ನಮ್ಮ ಇನ್ಸ್ಪೆಕ್ಟ್ರ್ ಕೊಟ್ಟು ತಕ್ಷಣ ಅದು ಏನಾಗಿದೆ ಇನ್ಫಾರ್ಮೇಷನ್ ತಿಳ್ಕೊಂಡು ನನಗೆ ಹೇಳು ಅಂತ ಹೇಳಿದೆ. ಆವಾಗ ಅವರು ಕಂಪ್ಲೇಂಟ್ ಕೊಡು ಅಂತ ನಮ್ಮ ಇನ್ಸ್ಪೆಕ್ಟರ್ ಆ ದಿನ ಒಂದು 2ನೇ ತಾರೀಕು ಸುಮಾರು ಒಂದು 10:30 ಗಂಟೆ ಸಮಯದಲ್ಲಿ ಒಬ್ಬ ಮೈಸೂರಿನ ಪತ್ರಕರ್ತರು ಫೋನ್ ಮಾಡಿದರು. ನಿಮ್ಮಲ್ಲಿ ಒಂದು ಫೈರಿಂಗ್ ಪ್ರಕರಣ ನಡೆದಿದೆಯಾ ಅಂತ ಕೇಳಿದ್ರು. ಅದುವರೆಗೂ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ಇಲ್ಲ ಅಂಥದ್ದು ಯಾವುದು ನಮ್ಮಲ್ಲಿ ನಡೆದಿಲ್ಲ ಅಂತ, ನಡೆದಿದ್ದು ಇಷ್ಟೊತ್ತಲ್ಲಿ ಗೊತ್ತಾಗ್ತಾ ಇತ್ತು ಅಂತ ಹೇಳಿದೆ. ಇಲ್ಲ ಮೇಡಮ್, ನಿಮ್ಮಲ್ಲೇ ಅಂತೆ ಅಂದೆ. ಇಲ್ಲ, ಇದುವರೆಗೂ ಎಲ್ಲೂ ರಿಪೋರ್ಟ್ ಆಗಿಲ್ಲ ನನಗೆ ಗೊತ್ತಿದ್ದಂಗೆ. ಯಾಕಂದ್ರೆ ನೈಟ್ ರೌಂಡ್ಸ್ ಆಫೀಸರ್ ಇರ್ತಾರೆ, ಮತ್ತು ಅರ್ಲಿ ಮಾರ್ನಿಂಗ್ ರೌಂಡ್ಸಲ್ಲೂ ಇರ್ತಾರೆ. ಸೊ ಯಾರಿಗೂ ಗೊತ್ತಿಲ್ಲ. ಮತ್ತು ಹೈವೇಲಾಗಿದ್ರೆ ಹೈವೇ ಪೆಟ್ರೋಲಿಂಗ್ ಇರುತ್ತೆ ಅಂತ ತಿಳಿಸಿದೆ. ತದನಂತರ ನಾನು ಕೇಳಿದೆ, ನಿಮಗೆ ಹೆಂಗೆ ಗೊತ್ತಾಯ್ತು ಈ ವಿಚಾರ ಕೇಳಿದೆ. ಅವರು ವಿಕ್ಟಿಮೇ ನನಗೆ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಅಯ್ಯೋ, ಆಗಿದ್ರೆ ವಿಕ್ಟಿಮ್ ನಂಬರ್ ಕೊಡಿ, ನಾನು ಅವರಿಗೆ ಫೋನ್ ಮಾಡಿಸ್ತೀನಿ ಅಂದೆ. ಅವರು ನಂಬರ್ ಪಾಸ್ ಮಾಡಿದ್ರು. ಅದನ್ನು ನಮ್ಮ ಇನ್ಸ್ಪೆಕ್ಟ್ರ್ ಕೊಟ್ಟು ತಕ್ಷಣ ಅದು ಏನಾಗಿದೆ ಇನ್ಫಾರ್ಮೇಷನ್ ತಿಳ್ಕೊಂಡು ನನಗೆ ಹೇಳು ಅಂತ ಹೇಳಿದೆ. ಆವಾಗ ಅವರು ಕಂಪ್ಲೇಂಟ್ ಕೊಡು ಅಂತ ನಮ್ಮ ಇನ್ಸ್ಪೆಕ್ಟ್ರ್ ಹೇಳಿದಾಗ, ಇಲ್ಲ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ನಾನು ಕಂಪ್ಲೇಂಟ್ ಎಲ್ಲ ಕೊಡಲಿಕ್ಕಾಗಲ್ಲ, ಬಿಕಾಸ್ ನಂದು ಡೈಲಿ ವರ್ಕ್ ಹೆಲ್ಡಪ್ ಆಗುತ್ತೆ, ಪೊಲೀಸ್ ಸ್ಟೇಷನ್ ಕೋರ್ಟ್ ಸುತ್ತಲಿಕ್ಕಾಗಲ್ಲ ಅಂತೇಳಿ ಅವರು ನಿರಾಕರಿಸ್ತಾರೆ. ತದನಂತರ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ. ಆವಾಗ ಸ್ವಿಚ್ ಆನ್ ಮಾಡ್ದಿದ್ದ ಕಾರಣ ಒಂದು ಟೀಮ್ ಮಾಡಿ ಅವರು ಎಲ್ಲಿ ಮನೆ ಫೈಂಡ್ ಔಟ್ ಮಾಡಿಸೋಣ ಅಂಥೇಳಿ ಒಂದು ಟೀಮ್ ಕಳಿಸಿ ಏನು ವಿಚಾರ ಹೇಳಿದ್ದಾರೆ ತಿಳಿದಾಗ ಅವ್ರು ಹೇಳ್ತಾರೆ, ಒಂದು ಬ್ಲ್ಯಾಕ್ ಕಲರ್ ಫಾರ್ಚುನರ್ ವೆಹಿಕಲ್ಲು ಅಂತ ತಿಳಿಸಿರ್ತಾರೆ. ಸೊ ನಾನೇನು ಅಂದ್ಕೊಂಡೆ, ಆಯಿತು, ಈಗ ಬ್ಲ್ಯಾಕ್ ಕಲರ್ ಫಾರ್ಚುನರ್ ಯಾರ್ದಿರಬೇಕು ಸ್ವಲ್ಪ ಫೈಂಡ್ ಔಟ್ ಮಾಡಿ ಅಂತೇಳಿ ಅದೊಂದು ಟೀಮ್ಗೆ ಬಿಟ್ಟಿದ್ದೆ. ಇನ್ಸ್ಪೆಕ್ಟ್ರಿಗೆ ಏನು ಅವ್ರು ಕೊಡ್ತಾರೋ ಅದಕ್ಕೆ ಏನು ಅಪ್ರಾಪ್ರಿಯೇಟ್ ಸೆಕ್ಷನ್ನು ನೀಟಾಗಿ ಮಾಡಿ FIR ಮಾಡಪ್ಪ ಅಂತೇಳಿ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ. ತದನಂತರ ಏನು ಇವರು ರೋಹನ್ ಗೌಡ ಅವರು ಮತ್ತು ಅವ್ರ ಫ್ರೆಂಡ್ಸು ಅವರು ಈ ಥರ ಕೃತ್ಯದಲ್ಲಿ ಎಸಗಿದ್ದಾರೆ ಅಂತ ತಿಳಿದು ಬಂತು. ಅವ್ರಿಗೆ FIR ಮಾಡಿದ್ದೀವಿ. ಮತ್ತು ಅವ್ರದ್ದು ಏನು ವೆಪನ್ ಅವ್ರು ಯೂಸ್ ಮಾಡಿದ್ರು ಅದು ಸೀಸ್ ಮಾಡಿದ್ದೀವಿ. ಇವರು ಯಾಕಂದರೆ ಬೆಳಗಿನ ಜಾವ ಅದು ಇನ್ಸಿಡೆಂಟ್ ನಡೆದಿರೋದು. ಆ ಟೈಮಲ್ಲಿ ಬ್ಲಡ್ ಟೆಸ್ಟಲ್ಲಿ ಏನಾದರೂ ಇವ್ರಿಗೆ ಏನಾದರೂ ಇದು ಮಾದಕ ವಸ್ತುಗಳನ್ನ ತೊಗೊಂಡಿರ್ಬೋದಾ ಅನ್ನೋದ್ರ ಬಗ್ಗೆನೂ ಡೌಟ್ ಇತ್ತು. ಯಾಕಂದರೆ ಡ್ರಗ್ಸ್ ಏನಾದ್ರು ತೊಗೊಂಡಿರ್ಬೋದಾ ಅಂತ. ಹಂಗಾಗಿ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ನಾನು ಇನ್ಸ್ಪೆಕ್ಟ್ರು ಸಹ ಡೈರೆಕ್ಷನ್ ಕೊಟ್ಟಿದ್ದೀನಿ. ಬ್ಲಡ್ ಟೆಸ್ಟ್ ಮಾಡಿ ವರದಿ ತಗೋ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದೆ. ಈಗ ನಾನು ಆ್ಯಸ್ SP ಮಂಡ್ಯ ಆ್ಯಸ್ ಯೂನಿಟ್ ಹೆಡ್ ಆಗಿ ನಾನು ಇದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಆವತ್ತು ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಾಗೆ ಅದು ಸೆಕ್ಷನ್ಸ್ ಹಾಕಿದೆ. ಯಾಕೆಂದರೆ ಘಟನೆ ನಡೆದಿದ್ದ ಟೈಮಲ್ಲಿ ಯಾರಿಗೂ ಅದು ಏರ್ಗನ್ನ ಏನೂ ಗೊತ್ತಿಲ್ಲ. 127 ಸಬ್ ಕ್ಲಾಸ್ 2 ಆರ್ಮ್ಸ್ ಆ್ಯಕ್ಟಲ್ಲಿ ಅದು ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಅಂಥ ಒಂದು ಸೆಕ್ಷನ್ನೇ ಹಾಕಿದೆ FIR. ಯಾವುದೇ ರೀತಿ ಕಡಿಮೆ ಸೆಕ್ಷನ್ ಹಾಕ್ಬೇಕಂತನೋ ಅಥವಾ ಯಾರಿಗಾದರೂ ಸಹಾಯ ಮಾಡೋ ಉದ್ದೇಶ ನನಗಿದ್ದಿದ್ದರೆ ಕಂಪ್ಲೇಂಟೇ ಕೊಡೋಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೆ ನಾನೇ ಕೂತ್ಕೊಂಡು ಸುಮಾರು 1 hour ಕೌನ್ಸಿಲಿಂಗ್ ಮಾಡಿದ್ದೀನಿ, ಕಂಪ್ಲೇಂಟ್ ಕೊಡಬೇಕಂತೇಳಿ. ಆ ಥರ ಒಂದು ಇಂಟೆನ್ಷನ್ಸ್ ನನಗಿದ್ದಿದ್ದರೆ ಯಾವುದೇ ಕಾರಣಕ್ಕೂ ನಾನು ಕಂಪ್ಲೇಂಟ್ ಆಗದೆ ಸುಮ್ಮನೆ ಇರ್ಬೋದಾಗಿತ್ತು. ವಿಚಾರ ಗೊತ್ತಿದ್ದಂಗೆ ನಾನು ಅವ್ರಿಗೆ ನ್ಯಾಯ ಕೊಡಬೇಕು, ಮತ್ತು ಈ ಒಂದು ಇದೇ ಥರ ಬೇರೆಯವ್ರಿಗೆ ಆಗಬಾರ್ದು. ಇದಕ್ಕೆ ಯಾರಿಗಾದ್ರು ನಾನು ಅವ್ರಿಗೆ ಕಂಪ್ಲೇಂಟ್ಗೂ ಅದನ್ನೇ ಹೇಳಿದೆ, ನೀವು ಈ ಥರ ಏನಾದರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನಾಳೆ ಅವ್ರುಗಳೆಲ್ಲ ಬೇರೆಯವ್ರಿಗೆ
ಈ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಮಂಡ್ಯದ SP ಆದಂತಹ ಶೋಭಾರಾಣಿ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾವು ನೋಡಿದಂತೆ ಮಂಡ್ಯದಲ್ಲಿ ನಿಮಗೆ ನಿಮ್ಮದೇ ಆದಂತಹ ವರ್ಚಸ್ಸಿದೆ, ಅಭಿಮಾನಿ ಬಳಗ ಇದೆ, ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ಹಿಂದೆ ಜನ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಒಂದು ರೀತಿಯಾದಂತಹ ಅಪಪ್ರಚಾರ, ಅಪಸ್ವರ, ನೀವೇನೇ ಮಾಡಿದ್ರು ಅದಕ್ಕೆ ಏನಾದರೂ ಒಂದು ಹುಡುಕುವಂಥ ಕೆಲಸಗಳು ನಡೀತಾ ಇದೆ, ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಇವಾಗ ಪ್ರತಿಯೊಂದು ವಿಚಾರದಲ್ಲೂ ಫಾಲೋ ಅಪ್ ಮಾಡಿ ಏನು ರಿಪೋರ್ಟರ್ಸ್ ಇಲ್ಲಿ ಲೋಕಲ್ ಮಾಡ್ತಾ ಇದಾರೆ ಅದ್ ನನಗ್ ಗೊತ್ತಿಲ್ಲ ಎಂತಕ್ಕೆ ಅವ್ರ ಉದ್ದೇಶ ಏನಿದೆ ಅಂತ. ಯಾಕೆಂದ್ರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಹೆಣ್ಮಕ್ಳು ಆಚೆ ಬಂದ್ ಕೆಲಸ ಮಾಡೋದು ಈ ಇದ್ರಲ್ಲಿ ತುಂಬಾ ಕಷ್ಟ. ಅದ್ರಲ್ಲೂ ನಮ್ಮ ಮನೆಗಳಲ್ಲಂತೂ ಕೆಲ್ಸದ್ ಬೇಡ ಅಂತಾನೆ ಹೇಳ್ತಾ ಇದ್ರು. ಅಂತ ಒಂದ್ ಸಂದರ್ಭದಲ್ಲಿ ನಾವು ಯಾವ್ದೋ ಒಂದು ಬಂದು ಹಠಕ್ ಬಿದ್ದು ಆಚೆ ಒಂದ್ ಕೆಲಸ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು. ಪ್ರತಿಯೊಂದ್ರಲ್ಲೂ ತಪ್ಪು ಕಂಡುಹಿಡಿಲೇಬೇಕು ಅಂತ ನಿಂತ್ಕೊಂಡ್ರೆ ಅದು ಕಷ್ಟ ಆಗ್ತದೆ, ಆಯ್ತಲ್ಲ. ಇಷ್ಟರಲ್ಲೂ ನಾನ್ ಮಾಡಿರೋ ತಪ್ಪು ಏನಿದೆ ಅದ್ರಲ್ಲಿ, ಈ ಇನ್ಸಿಡೆಂಟ್ ಅಲ್ಲಿ ಏನಿದೆ ಹೇಳಿ? ನೀವು ಯಾವ ಸೆಕ್ಷನ್ ಹಾಕಿಲ್ಲ ಅಂತ ಹೇಳಿದಿರಲ್ಲ ಮಾಧ್ಯಮಗಳಲ್ಲಿ, ಯಾವ ಸೆಕ್ಷನ್ ಹಾಕ್ಬೇಕಾಗಿತ್ತು ಇನ್ನ ಅಂತ ಹೇಳಿ ಹೋಗ್ಲಿ, ಅಡ್ವೈಸ್ ಮಾಡಿ. ಈಗ ಎಲ್ಲಾ ಸೆಕ್ಷನ್ ಹಾಕಿದೆ. 27 ಸಬ್ ಕ್ಲಾಸ್ 2 ಆರ್ಮ್ಸ್ ಆಕ್ಟ್ ಅಲ್ಲಿ ಅದು ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ಅದನ್ನು ಸಹ ಹಾಕಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಎದ್ದಿದ್ದು ಯಾವಾಗ ಅಂದ್ರೆ, ನೀವು ಪ್ರೆಸ್ ಮೀಟ್ ಅಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀರಾ, ಅದು ತಮಾಷೆಗೆ ಮಾಡಿರೋದು ಅಂತ. ಬಹುಶಃ ಅದೇ ಮಾತು ಏನಾದ್ರೂ ಜಾಸ್ತಿ ಮುಳುವಾಗ್ತಾ ಇದೆಯಾ ಅಂತ? ಒಂದು ನಿಮಿಷ ಅದಕ್ಕೂ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಈಗ ಯಾವುದೇ ಒಂದು ಅಫೆನ್ಸ್ ನಡೆದಾಗ ಅಕ್ಯೂಸ್ಡ್ ಒಂದು ವಾಲಂಟಿಯರ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾನೆ. ಈಗ ಒಂದು ಕಳ್ಳತನ ನಡೆಯುತ್ತೆ, ಆವಾಗ ಅಕ್ಯೂಸ್ಡ್ ಹೇಳ್ತಾನೆ ನಾನು ಮೋಜು ಮಸ್ತಿಗಾಗಿ ಇದನ್ನ ಮಾಡಿದೆ ಅಂತ. ಅವಾಗ ನೀವು ಮೀಡಿಯಾದವರು ಏನ್ ತಕೊಂಡ್ ಮಾಡಿದ್ರು ಅಂದ್ರೆ, ನನ್ನ ಓನ್ ವರ್ಷ ಹೇಳಕ್ಕಾಗಲ್ಲ. ಅಕ್ಯೂಸ್ಡ್ ಏನ್ ಹೇಳ್ತಾನೆ ತನಿಖಾ ಸಂದರ್ಭದಲ್ಲಿ, ನಾನು ಮೋಜು ಮಸ್ತಿಗಾಗಿ ಮಾಡಿದೆ ಅಂತ. ನಾನು ಮೋಜು ಮಸ್ತಿಗಾಗಿ ಮಾಡಿರೋದಾಗಿ ಈವರೆಗೂ ತನಿಖೆ ಮೂಲಕ ತಿಳಿದು ಬಂದಿದೆ ಅಂತ ಹೇಳ್ಬಹುದು. ಆತರ ವಿಚಾರದಲ್ಲಿ ಈ ಕೇಸಲ್ಲಿ A1 ರೋಹನ್ ಗೌಡ ಅವರು ವಾಲಂಟಿಯರ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನೇ ಹೇಳಿರೋದು, ಫನ್ಗಾಗಿ ಮಾಡಿರ್ತೀನಿ ಅಂತ. ನೀವು ಕ್ಲಿಯರ್ ಆಗಿ ಅದನ್ನು ವಿಡಿಯೋ ಇನ್ನೊಂದ್ಸತಿ ಪ್ಲೇ ಮಾಡಿ ನೋಡಿ. ಫನ್ಗಾಗಿ ಮಾಡಿರುವುದಾಗಿ ಈವರೆಗೂ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಹೇಳಿದೀನಿ. ಅದು ನಾಟ್ ದ ವರ್ಷನ್ ಆಫ್ SP. ಆದ್ರೆ ಅದನ್ನ ಈ ರೀತಿಯಾಗಿ ತಿರುಚಿದರೆ ಏಂತಕ್ಕೆ? ಉದ್ದೇಶ ಏನಿದೆ? ವೈ ದೇ ಆರ್ ಟಾರ್ಗೆಟಿಂಗ್ ಓನ್ಲಿ ಮೀ? ನಾನು ಏನ್ ತಪ್ಪು ಮಾಡಿದೀನಿ? ಪ್ರತಿ ಸತಿನೂ ಹುಡುಕ್ತಾ ಇದಾರೆ, ಇನ್ನೂ ಹುಡುಕ್ತಾನೆ ಇದಾರೆ. ಯಾಕೆ ಏನ್ ತಪ್ಪು ಮಾಡಿದೀನಿ ಅಂತ ಈ ತರ ಮಾಡ್ತಾ ಇದಾರೆ ನೋಡಿ. ನನ್ಗೆ ಓನ್ಲಿ ನನ್ನ ಬೇಜಾರಾಗಿರೋದು ಯಾವುದೇ ಮೇನ್ ಚಾನೆಲ್ಸ್ ಮೇಲೆ ಅಲ್ಲ, ಇಲ್ಲಿ ಲೋಕಲ್ ರಿಪೋರ್ಟರ್ಸ್ ಮೇಲೆ. ಲೋಕಲ್ ರಿಪೋರ್ಟರ್ಸ್ ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಎಥಿಕ್ಸ್ ಇರ್ಬೇಕಲ್ವಾ ಒಂದ್ ಸ್ವಲ್ಪ. ನನಗೆ ಮೇನ್ ಚಾನೆಲ್ಸ್ ಅಲ್ಲಿ, ಬಿಕಾಸ್ ನಾನು ಡಿಫ್ರೆಂಟ್ ಚಾನಲ್ ಇದ್ರಲ್ಲಿ ವರ್ಕ್ ಮಾಡಿದ್ದೀನಿ, ಎಲ್ಲೂ ಈ ತರ ಅನುಭವ ಆಗಿಲ್ಲ. ನಂಗೆ ಮೇನ್ ಚಾನೆಲ್ಸ್ ಅಲ್ಲಿ ಎಲ್ರು ಆತ್ಮೀಯರು ಇದಾರೆ, ಚೆನ್ನಾಗೂ ಪರಿಚಯದವರು ಇದಾರೆ. ಲೋಕಲ್ ರಿಪೋರ್ಟರ್ಸ್ ಅಷ್ಟೇ ನನಗೆ ಬೇಜಾರಾಗಿರೋದು. ಥ್ಯಾಂಕ್ ಯು ಶೋಭಾರಾಣಿ ಅವರೇ, TV5 ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ.